ವೀಕ್ಷಕರೇ, ಈಗ ಜಾತಕ ದರ್ಶನ ಮಾಡುವಂಥ ಸಮಯ. ಗುರುಜಿಯವರು ಇತ್ತೀಚೆಗೆ ದೇವಸ್ಥಾನ ಒಂದಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸೇರಿದ್ದಂಥ ಭಕ್ತಾದಿಗಳು ಗುರುಜಿಯವ್ರನ್ನ ಕಂಡು ಹೇಳಿದ್ದು, ಗುರುಜಿ ಇವತ್ತು ನೇರವಾಗಿ ನಿಮ್ಮನ್ನ ದರ್ಶನ ಮಾಡಿದ್ವಿ, ಎಷ್ಟು ಖುಷಿ ಆಗ್ತಿದೆ, ದಯಮಾಡಿ ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ ಅಂತ ವಿನಂತಿ ಮಾಡಿಕೊಂಡ್ರು. ಕೆಲವರು ಪ್ರೀತಿಯಿಂದ, ಕೆಲವರು ದುಃಖದಿಂದ ವಿನಂತಿ ಮಾಡ್ಕೊಳ್ತಾ ಇದ್ರೆ, ಕೆಲವರು ಪ್ರೀತಿಯಿಂದ ಆಗ್ರಹಿಸ್ತಾರೆ, ದಯಮಾಡಿ ನೀವು ಹೇಳಲೇಬೇಕು, ಇಲ್ಲಾಂದರೆ ನಾನು ಹೋಗೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯ ಪ್ರೀತಿ ಕೂಡ ಕಂಡು ಬರುತ್ತೆ. ಗುರುಜಿ ಯಾರಿಗೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ, ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ನೀಡ್ತೇನೆ ಅಂತ ಹೇಳಿ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಬನ್ನಿ ಆ ಸಂದರ್ಭ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಗುರುಜಿ, ವೀಕ್ಷಕರೇ, ಈಗ ಈ ದಿನದ ವಿಷಯ ಹಾಗೂ ಸಮಸ್ಯೆಗೆ ಪರಿಹಾರವನ್ನ ತಿಳ್ಕೊಳ್ಳುವಂಥ ಸಮಯ. ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ಮನೆಯನ್ನೇ ಬೆಳಗುವಂಥ ಮಹಾಲಕ್ಷ್ಮಿ ಹೆಣ್ಣು. ಆದರೆ ಎಲ್ಲರಿಗೂ ಮಗು ಹುಟ್ಟೋವಾಗ ಗಂಡು ಮಗು ಬೇಕು ಅಂತಾದರೆ ಕಷ್ಟ ಆದೀತಲ್ವ? ಹೆಣ್ಮಕ್ಳು ಹುಟ್ಟೋದು ಯಾವಾಗ ಹಾಗಿದ್ರೆ? ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶುವಿನ ಹತ್ಯೆ ಮನೆ ಮಂದಿಗಳ ಮೇಲೆ ಅಥವಾ ಕುಟುಂಬದ ಮೇಲೆ ತುಂಬ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಇದು ನಾನು ಹೇಳ್ತಿರೋ ಮಾತಲ್ಲ, ಗುರೂಜಿಯವರು ಶಾಸ್ತ್ರಬದ್ಧವಾಗಿ ಹಲವಾರು ವಿಷಯಗಳನ್ನು ಇವತ್ತು ಮಂಡನೆ ಮಾಡಲಿದ್ದಾರೆ. ಹೆಣ್ಣು ಭ್ರೂಣ ಹತ್ಯೆಯಿಂದ, ಹೆಣ್ಣು ಶಿಶುವಿನ ಹತ್ಯೆಯಿಂದ ಆ ಕುಟುಂಬದ ಮೇಲೆ, ಆ ಸಂಸಾರದ ಮೇಲೆ ಯಾವ ಯಾವ ರೀತಿಯ ಪರಿಣಾಮಗಳಾಗತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ.